SRS ಬೆಟ್ಟಕ್ಕೆ ಬಂದಿದ್ದೀವಿ. ನೆಕ್ಸ್ಟ್ ಲೈವಲ್ಲಿ ತೋರಿಸ್ತೀವಿ SRS ಬೆಟ್ಟ ಹೆಂಗಿರುತ್ತೆ ಅಂದ್ಬಿಟ್ಟು. ಓಕೆ ಡನ್. ಓಕೆ. ಇವಾಗ ನಾವು ದೇವಸ್ಥಾನ ರೀಚ್ ಆಗಿದ್ದೀವಿ. ಇದು ಎಂಟ್ರೆನ್ಸ್, ಇದು ಮೇಲ್ ಬೆಟ್ಟ ಕಾಣಿಸ್ತಾ ಇದೆ. ಅಂಗಡಿಗಳಿದೆ, ಬೇಕಂದ್ರೆ ನೀವು ಪೂಜೆ ಸಾಮಾನು ತಗೊಂಡೋಗ್ಬೋದು ದೇವ್ರಿಗೆ. ನೋಡಿ ಇಲ್ಲಿ ಕಾಣಿಸ್ತೀವಿ ನೋಡಿ, ಇಲ್ಲಿ ನೆಂದಿಗೆ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಬೆಟ್ಟದ ಮೇಲೆ ಹೋಗ್ಬೇಕಾಗತ್ತೆ. ನಿಮಗೆ ದೀಪಾವಳಿಗೆ ಇಲ್ಲಿ ಜಾತ್ರೆ ನಡೀತಿತ್ತೆ ನೋಡಿ. ಅಣ್ಣ ಬಂದು 50 ರೂಪಾಯಿ ಕೇಳ್ಬೋದು ನನಗೆ ಗೊತ್ತಿರಂಗೆ. ಮುಂಚೆ ಎಲ್ಲ ಇಲ್ಲಿಂದಲೇ ನಡ್ಕೊಂಡು ಹೋಗ್ಬೇಕಾಗಿತ್ತು, ಇವಾಗ ಎಲ್ಲೇ ಹೋಗ್ರಿ ರೋಡ್ ಮಾಡಿಬಿಟ್ಟಿದ್ದಾರೆ ಬೆಟ್ಟದ ಮೇಲೆ ಹೋಗೋಕ್ಕೆ. ಈ ಬೆಟ್ಟ ನೋಡಿ, ನೋಡ್ತಾ ನೋಡ್ತಾ ಇಷ್ಟು ಸುಂದರವಾಗಿದೆ ಅಂದರೆ ಸಕ್ಕತ್ತಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಟೈಮು ನೀವು ಈ ಜಾಗಕ್ಕೆ ವಿಸಿಟ್ ಮಾಡಿ. ಯಾರ ಮಾಡಿಲ್ಲ ಅಂದರೆ ಮಾಡಿ, ಸುಮಾರು ಜನ ನೋಡಿರ್ತಾರೆ. ನೋಡಿಲ್ಲ ಅಂದರೆ ಬೆಂಗಳೂರಿಂದ 70 ಕಿಲೋಮೀಟರ್ಸ್ ಅಷ್ಟೇ. ಹೆಂಗಾದರೂ ಮೈಸೂರು ರೋಡ್ ಅಂತೂ ಸೂಪರಾಗಿದೆ. ಅಲ್ಲಿಂದ ನೀವು 1.5 ಅವರಲ್ಲಿ ಇಲ್ಲಿ ರೀಚ್ ಆಗ್ತೀರಾ. 1 ಅವರ್ 2 ಅವರ್ಸ್ ಇಲ್ಲಿ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಆರಾಮಾಗಿ ಬೆಂಗಳೂರಿಗೆ 1.5 ಅವರ್, ಟೋಟಲ್ 4 ಅವರ್ಸಲ್ಲಿ ನೀವು ಆರಾಮಾಗಿ ಅಲ್ಲಿದೆಲ್ಲ ನೋಡ್ಬೋದು. ಪಾರ್ಕಿಂಗ್ ಇದೆ ಇಲ್ಲಿ, ಪಾರ್ಕಿಂಗ್ ಸ್ಲಾಟು. ಇಲ್ಲಿಂದನೇ ನಾವು ನಡ್ಕೊಂಡು ಹೋಗಬೇಕು. ನೀವು ನೋಡ್ತಾ ಇರೋದು ಇದೇ ಬೆಟ್ಟ. ನಾವು ಇನ್ನೂ ಮೇಲೆ ಹತ್ತಿಲ್ಲ, ಕೆಳಗಡೆನೇ ಇದ್ದೀವಿ. ಫೋಟೋಶೂಟ್ಗಳು ನಡೀತಾ ಇದೆ. ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಬೆಟ್ಟಕ್ಕೆ. ಮೇಲೆ ಗೋಪುರ ಇದೆ, ನೋಡ್ತಿದ್ದೀರಾ, ಇದೇ ಬೆಟ್ಟ. ಇದು ದೇವಸ್ಥಾನ ಭೀಮೇಶ್ವರ ಟೆಂಪಲ್. ಇದು ಟೆಂಪಲ್ಲು ಟೈಮಿಂಗ್ಸು 9ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಅಷ್ಟೇ. ಸಂಜೆ 4 ಗಂಟೆಯಿಂದ ವಾಪಸ್ ಪುನಃ ಸ್ಟಾರ್ಟ್ ಆಗುತ್ತೆ. ಭಕ್ತಾದಿಗಳಿಗೆ ಸೂಚನೆ, ಇಲ್ಲಿ ಫೋಟೋ ವಿಡಿಯೋ ಎಲ್ಲ ತೆಗಿಬಾರ್ದು ಅಂತ ಹಾಕಿದ್ದಾರೆ. ನಾವು ಬಂದಿರೋದೇ ಯೂಟ್ಯೂಬ್ ವ್ಯೂ ಮಾಡೋಕ್ಕೆ. ಇದರಿಂದ ಸ್ಟಾರ್ಟ್ ಆಗ್ತಾಯಿದೆ ಟ್ರಕ್ಕಿಂಗು. ಬೆಟ್ಟ ಹತ್ತಬೇಕಾದ್ರೆ ಶ್ರೀ ವಿನಾಯಕ ದರ್ಶನ ಮಾಡಿ. ಬಿಲ್ಪತ್ರೆ ಮರ ಇದು. ದೇವಸ್ಥಾನಗಳಲ್ಲಿ ಮಾಡೋದೇ ಈ ಥರ. ಮನೇಲಿ ಬಿಸಾಕ ಬಳೆಗಳು ತೊಗೊಂಬಂದು ಇಲ್ಲಿ ಕಟ್ಟಿದ್ದಾರೆ. ಏನಕ್ಕಂತ ಗೊತ್ತಿಲ್ಲ. ದಯವಿಟ್ಟು ನೆಕ್ಸ್ಟ್ ಟೈಮ್ ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಕತ್ತಲ್ಲಿ ಹಾಕಿರೋದು, ಕೈಯಲ್ಲಿ ಹಾಕಿರೋದು ಬ್ಯಾಂಡು, ಇದೆಲ್ಲ ಬೇಕಾ? ನಮ್ಮ ಹಿಂದುತ್ವನೇ ಹಾಳು ಮಾಡೋಕ್ಕಿದ್ದಾರೆ. ನೆಕ್ಸ್ಟ್ ಟೈಮ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅರ್ಕೆಗೆ ನನ್ನ ಸಿಸ್ಟರ್ಸ್ ಹತ್ತುತ್ತಾರೆ, ನನ್ನ ಮಗ ಇದ್ದಾನೆ. ಬೈಕ್ ರೈಡ್ ಬಂದಿದ್ದಾರೆ, ಫುಲ್ ಬೈಕ್ ರೈಡ್. ಎಲ್ಲ ಬೆಂಗಳೂರಿಂದ ಬಂದಿರೋದು. ಅಲ್ಲ ಒಂದು ಆಗಿಲ್ಲ, ಏನೋ ಪಾಪ ಮಾಡಿದ್ದಾನೆ ಅನ್ಸುತ್ತೆ, ಅದಕ್ಕೆ. ಯಾರ್ದಾಗಿಲ್ಲ, ಕೈ ಬಿಡಪ್ಪ. ಹಿಂದೆನಾ? ಯಾರ್ದಪ್ಪ ಆಗಿಲ್ಲ ತಕ್ಷಣ? ಓ, ನಿಂದಾಯ್ತಾ ಇಲ್ಲ ತಕ್ಷಣ? ನಮ್ಮ ಕನ್ನಡದವರು ಎಷ್ಟು ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಬರ್ತಾರೆ ನೋಡಿ. ಬಾ ಪೂಜಾ, ಈ ಚಪಾತಿನೇ ತಿನ್ಸಪ್ಪ ನಿಮ್ಮ ಜೊತೆ. ನೀನು ಸ್ಟ್ರಾಂಗ್ ಆಗಿದೆ ಗೊತ್ತಮ್ಮ, ಯೋಗ ಗೀಗ ಎಲ್ಲ ಮಾಡ್ತೀವಿ, ಅದಕ್ಕೆ. ಶಿವಲಿಂಗಗೆ ಅಭಿಷೇಕಕ್ಕೋಸ್ಕರ ನೀರು ಯೂಸ್ ಮಾಡೋದು ಇದೆ. ಇದು ಮಳೆ ನೀರು, ಶುದ್ಧವಾದ ನೀರು. ನೋಡಿ ಫ್ರೆಂಡ್ಸ್, ಬೆಂಗಳೂರಿಂದ ಬೈಕರ್ಸ್ ಬರ್ತಾರೆ ನೋಡಿ. ಈ ಪ್ಲೇಸ್ ವಿಸಿಟ್ ಮಾಡಬೇಕು ಅಂತ ಕಾಣಿಸ್ತಾ ಇದ್ದೀರಾ? ಫ್ರೆಂಡ್ಸು, ಮೇಲೆ ಲಿಂಗನ ದರ್ಶನ ಮಾಡ್ಕೊಂಡು, ಶಿವಲಿಂಗನ ದರ್ಶನ ಮಾಡ್ಕೊಂಡು ನಾವು ಕೆಳಗಡೆ ಇಳಿದಾಗ ರೇವಣ ಸಿದ್ದೇಶ್ವರ ಟೆಂಪಲ್. ಈ ರೇವಣ ಸಿದ್ದೇಶ್ವರ ಟೆಂಪಲ್ನ ದರ್ಶನ ಮಾಡಿ
ಆ ನೀರನ್ನ ಪೋಷಣೆ ಮಾಡ್ಕೊಂಡ್ರೆ ಚರ್ಮ ರೋಗ ಇದೆಲ್ಲ ಗುಣ ಆಗುತ್ತೆ ಅಂತ ಹೇಳಿದ್ದಾರೆ. ರೇವಣ ಸಿದ್ದೇಶ್ವರ ಟೆಂಪಲ್ ಒಳಗಡೆ ಮೊಬೈಲ್ ಅಲೌಡ್ ಇಲ್ಲ. ದೇವೇಶ್ವರ ಸ್ವಾಮಿದು ದರ್ಶನ ಮಾಡಿ ಇವಾಗ ರಿಲ್ಯಾಕ್ಸ್ ಮಾಡ್ತಾಯಿದ್ದೀವಿ. ಇನ್ನು 5 ಮಿನಿಟ್ಸು ಪುನಃ ನಾವು ಕೆಳಗಡೆ ಇಳಿತಾ ಇದ್ದೀವಿ. ಕಷ್ಟ ಅಂದರೆ ಇಳಿಯೋಕೆ ಒಂಥರ ಕಷ್ಟ ಅಂತೀಯ ಪೂಜಾ? ಹಾಂ ಏನೋ ನಿನಗೆ ಅಲ್ಲ, ನಿನಗೆ ಹತ್ತಾಗ ಒಂಥರ ಅಂದರೆ ಇಳಿಯೋಕೆ ಒಂಥರ ಬ್ರೇಕ್ ಸಿಗ್ತಾ ಇಲ್ಲ ಅನ್ಸುತ್ತೆ ನಿಮ್ಗೆ. ಇದೇ ಥರ ಡಿಫ್ರೆಂಟ್ ವೀಡಿಯೋಸ್ಗಳಿಗೆ ಮಂಜು ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.